ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ ಸೀಟು ಹಂಚಿಕೆ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಮಂಡ್ಯ ಲೋಕಸಭಾ ವಿಚಾರವಾಗಿಯೇ ಪ್ರಮುಖ ಚರ್ಚೆ ನಡೆದಿದೆ ಅನ್ನೋ ಡೀಟೇಲ್ಸ್ ಇದೆ. ಮಂಡ್ಯ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಳ್ತಾ ಇದ್ರು. ಆದರೆ ಮಂಡ್ಯ ಬಿಜೆಪಿಗೆ ಬಿಟ್ಟು ಕೊಡುವಂತೆ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಒಟ್ಟು 3 ಕ್ಷೇತ್ರವನ್ನ ದಳಕ್ಕೆ ಬಿಟ್ಟು ಕೊಡುವುದರ ಬಗ್ಗೆ ಅಲ್ಲಿ ಚರ್ಚೆಯಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮೈತ್ರಿ ಬಗ್ಗೆ ಮಹತ್ವದ ಮಾತುಕತೆಯನ್ನ ಕುಮಾರಸ್ವಾಮಿ ಅವರು ಆಡಿದ್ದಾರೆ. ಅವರಿಗೆ ಕಾನ್ಸಂಟ್ರೇಟ್ ಇದ್ದಿದ್ದು, ತುಂಬಾ ಡಿಮ್ಯಾಂಡ್ ಇದ್ದಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಆ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೂ ಕೂಡ ಒತ್ತಾಯ ಕೇಳಿ ಬರ್ತಾ ಇತ್ತು. ಇನ್ ಕೇಸ್ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡದೇ ಇದ್ರೆ ಆ ಕ್ಷೇತ್ರದಿಂದ ಸ್ವತಃ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಲೋಕಲ್ ಜೆಡಿಎಸ್ ಲೀಡರ್ಸ್ ಹೇಳ್ತಾ ಇದ್ರು. ಆದ್ರೆ ಈಗ ಅಮಿತ್ ಶಾ ಅವರು ಬಿಜೆಪಿಗೆ ಆ ಕ್ಷೇತ್ರವನ್ನ ಬಿಟ್ಟು ಕೊಡಿ ಅಂತ ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯವಾಗ್ತಿದೆ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಕುಮಾರಸ್ವಾಮಿ ದೆಹಲಿ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅಮಿತ್ ಶಾ ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಸೊ ಇವತ್ತಿನ ಈ ಮೀಟಿಂಗ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ದೆಹಲಿಯ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಏನೇನಾಯ್ತು ಮೀಟಿಂಗ್ನಲ್ಲಿ? ಸಭಾ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಅಮಿತ್ ಶಾ ಅವ್ರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗಿ ಭೇಟಿಯನ್ನ ಮಾಡ್ತಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಮಾತುಕತೆ ನಡೆಯುತ್ತೆ. ಮಾತುಕತೆ ಸಂದರ್ಭದಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂತದ್ದು ಮೊದಲು ರಾಜ್ಯಸಭೆಯ ಚುನಾವಣೆಯ ವಿಚಾರ. ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಅವರಿಗೆ ಈಗಾಗಲೇ ಕಣಕ್ಕೆ ಜೆಡಿಎಸ್ ನಿಂದ ಇಳಿಸಿರುವಂತಹ ಕಾರಣಕ್ಕಾಗಿ ಅದು ಮೈತ್ರಿಯ ಅಭ್ಯರ್ಥಿ ಅನ್ನುವಂತಹ ಒಂದು ಸಂದೇಶ ರವಾನೆ ಮಾಡಬೇಕು ಅಂತಂದ್ರೆ ಆ ಮೂಲಕವಾಗಿ ಗೆಲುವನ್ನ ಸಾಧಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಕೇವಲ 4 ಸೀಟ್ಗಳು ಅಂದ್ರೆ 4 ಮತಗಳು ಮಾತ್ರ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಆ 4 ಮತಗಳಿಗಾಗಿ ಬೇಕಾಗಿರ್ತಕ್ಕಂತಹ ಸಕಲ ತಯಾರಿಗಳನ್ನ ಮಾಡ್ಕೊಳ್ಬೇಕು. ಆ ಮೂಲಕವಾಗಿ ಆರಂಭಿಕವಾಗಿ ಏನಂದ್ರೆ ಆಘಾತವನ್ನ ಕೊಡಬೇಕು ಕಾಂಗ್ರೆಸ್ಗೆ ಅನ್ನುವಂತಹ ಸಂದೇಶವನ್ನ ಏನಂದ್ರೆ ಈ ಒಂದು ಸಭೆಯಲ್ಲಿ ಪ್ರಾಥಮಿಕವಾಗಿ ಚರ್ಚೆ ಆಗುತ್ತೆ. ತದನಂತರ ಚರ್ಚೆ ಆಗಿರುವಂತದ್ದು ಮಂಡ್ಯ ಲೋಕಸಭೆ ವಿಚಾರವಾಗಿ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮಂಡ್ಯ ಲೋಕಸಭೆ ವಿಚಾರವಾಗಿ ಈಗಾಗಲೇ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಏನಂದ್ರೆ ಸ್ವತಃ ಏನಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆ ಕ್ಷೇತ್ರವನ್ನ ಅನ್ನುವಂತಹ ವಿಚಾರವನ್ನ ಏನಂದ್ರೆ ಪ್ರಾಥಮಿಕ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಮತ್ತೊಂದು ಕಡೆಗೆ ಏನಂದ್ರೆ 3 ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಈಗಾಗಲೇ ಬಿಜೆಪಿ ಒಪ್ಕೊಂಡಿದೆ. ಆದ್ರೆ ಅಂತಿಮವಾಗಿ ಯಾವೆಲ್ಲ ಕ್ಷೇತ್ರಗಳು ಅನ್ನುವಂತಹ ವಿಚಾರಗಳನ್ನ ಮತ್ತೊಂದು ಹಂತದ ಸಭೆಯಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರ ಏನಂದ್ರೆ ಸಭೆಯಲ್ಲಿ ನಿರ್ಧಾರವಾಯಿತು ಅನ್ನುವಂಥದ್ದು. ಪ್ರಾಥಮಿಕವಾಗಿ ಇವತ್ತು ಏನಂದ್ರೆ ನಡೆದಿರುವಂತಹ ಮೇಜರ್ ವಿಚಾರ ಅಂದ್ರೆ 2 ವಿಚಾರಗಳು. ಒಂದು ಲೋಕಸಭೆಯ ಚುನಾವಣೆಯ ರಾಜ್ಯಸಭೆಯ ಚುನಾವಣೆಯ ವಿಚಾರ. ಸ್ವತಃ ಏನಂದ್ರೆ ಅಮಿತ್ ಶಾ ಅವರೇ ನಿನ್ನೆ ಏನಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಅವರೇ ಕರೆಯನ್ನ ಮಾಡಿ ಬರೋದಕ್ಕೆ ಹೇಳಿ ತದನಂತರ ಇವತ್ತು ಬೆಳಗ್ಗೆ ಅವ್ರ ಜೊತೆ ಮಾತುಕತೆಯನ್ನ ಆಡಿ, ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಆರಂಭಿಕ ಹಂತಗಳಲ್ಲಿ ನಾವು ಸೋಲನ್ನ ಅನುಭವಿಸಿದ್ವಿ ಅನ್ನುವಂತಹ ಸಂದೇಶವನ್ನು ರವಾನೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅದು ಬಹಳಷ್ಟು ಏನಂದ್ರೆ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತಿನ ಸಭೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.